ಏನ್ ಮುಂಜಾ ರೆಡಿನಾ ನಮ್ದು? ನಾವು ರೆಡಿ ಆಗೈತೆ. ಗೆಳೆಯರೆ, SBS ಚಿಕನ್ ಮತ್ತು ಮಟನ್ ಸೆಂಟರ್ ಮಂಜು ಅವ್ರ ಅಂಗಡಿಗೆ ಬಂದಿದ್ದೀವಿ. ಇವತ್ತು ಕೈಮಾ ಮಾಡ್ಸೋಣ ಅಂತ 1 kg ಕೈಮಾ ಹೊಡಿತಾ ಇದೀವಿ. ಎಷ್ಟು ಮಂಜು ಅವರೇ ರೇಟು? ಕೈಮಾ 1000 ರೂಪಾಯಿ ಅಣ್ಣ. 1000 ರೂಪಾಯಿ ಅಲ್ರಿ? ಏನಕ್ಕೆ 1000 ರೂಪಾಯಿ ಕೈಮಾಕ? ನೀವು ಹೊಸ ಕಸ್ಟಮರ್, ಅದಕ್ಕೆ 1000. ನಾವು ಹಳೆ ಕಸ್ಟಮರ್, ನಮ್ ಮಟನ್ ರೇಟ್ 800 ರೂಪಾಯಿ ಕೊಡ್ತಾರೆ. ಅಣ್ಣ ಮಂಜು ಯಾವ ಸರ್? ಅದು ಫ್ರೀ ನಿಂಕ. ನಲ್ಲಿ ಹೊಡಿ ಮಂಜು, ಅದೇ ಹೊಡಿ ಸಾಕು ಒಂದೇನಲ್ಲಿ? ಸಾಕು ಒಂದು. ಅದ್ರಲ್ಲೇ ಒಂದು 3 ಪೀಸ್ ಮಾಡು. ಹೌದಾ? 2 ಮಾಡಿ, 2 ಪೀಸ್ ಮಾಡು. 2 ಪೀಸ್ ಮಾಡು. ಎಷ್ಟಾಗುತ್ತೋ ಅಷ್ಟು ಹೇಳಿ ಮಾಂಸ. ಹೇಳಿ, ಮಾಂಸನೇ ಇರಬಾರ್ದು ಅದರಲ್ಲಿ. ಯಾಕೆ ಗೊತ್ತಾ? ರಸ ಎಲ್ಲ ಬಿಡ್ಬೇಕದು ಕುದಿಬೇಕಾದ್ರೆ ಸಾರಲ್ಲಿ, ಮಸಾಲೆಯಲ್ಲಿ. ಓಕೆ. ನಮಸ್ಕಾರ ಕರ್ನಾಟಕ. ಇವತ್ತಿನ ರೆಸಿಪಿ 1 kg ಕರೆಕ್ಟಾಗಿ ಕೈಮಾ ಉಂಡೆ ಮಾಡ್ತಾ ಇದೀವಿ. ಪಕ್ಕಾ ನಾಟಿ ಸ್ಟೈಲಲ್ಲಿ. ಕಾದು ನೋಡಿ, ರೆಡಿ ಮಾಡ್ತೀವಿ ಇನ್ನೇನೀಗ. ಕೈಮಾ ಉಂಡೆ ಕಟ್ಟಕ್ಕೆ ಒಂದು ತೊಟ್ಟು ನೀರಿರಬಾರ್ದು. ಎಷ್ಟಾಗುತ್ತೋ ಅಷ್ಟು ಪ್ರೆಸ್ ಮಾಡ್ಕೊಂಡು ಎತ್ತಾಕೊಬೇಕು. ಲಾಸ್ಟಲ್ಲಿ ಇನ್ನೊಂದ್ಸಲ ಎಣ್ತೀನಿ. ಏಯ್ ಮಾಮ್, ಬೇಗ ಬೇಗ ಉಜ್ಜಲ್ಲ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ ರಾವಣ ಕಂದ ರಾವಣ. ನೀನು ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಗೊತ್ತಿರ್ಲಿಲ್ಲ ಎಬ್ಬಲಿ ನಾನು ಹೊಡ್ದ ಅಂದ್ರೆ ಊಟ ಮಾಡ್ಬೇಕಂಗೆ ಹೊಡೆದ ನೋಡ್ದು. ಕಳ್ಳ ಬಂದ ಮಚ್ಚ, ಬಂದ. ಓ ಬನ್ನಿ ಲೇಔಟ್ ಸುರೇಶ್ ಅವರೇ. ಏನ್ ಬರೀ ಮುಖ ಮುಚ್ಕೊಂಡಾಗೈತು ಬಾ ಏನು. ಓಹೋ, ನಮಸ್ಕಾರ ದೇವರಾಜ್ ಅವರೇ, ಹೆಂಗಿದ್ದೀರಾ? ಆರಾಮಾಗಿದ್ದೀವಿ, ನೀವ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀವಿ ನೋಡಿ, ದೇವರ ಕೃಪೆ. ತುಂಬಾ ದಿನ ಆದ್ಮೇಲೆ ಬಂದಿದ್ದಾರೆ. ಬಹಳ ದಿನಗಳ ನಂತರ ಪ್ರವೇಶ ಆಗಿದೆ ನಿಮ್ದು. ಇನ್ನು ಬೇಗ ಆಗ್ಬಿಡುತ್ತೆ ಬಿಡಿ ನಮಗೆ ಕೆಲಸ. ಕೈಮಾ ಉಂಡೆ ರೆಸಿಪಿ ಮಾಡೋಕ್ಕೆ, ಮಸಾಲೆ ರುಬ್ಕೊಳ್ಳೋಕ್ಕೆ ಬಾಣಲಿ ಇಡ್ತಾ ಇದ್ದೀನಿ, ಮಣ್ಣು ಉಜ್ಬಿಟ್ಟು ನೀಟಾಗಿ. ಚಿಕ್ಕದಾಗಿ ಹಚ್ಕೊಂಡಿರೋ 2 ಈರುಳ್ಳಿ ಚಿಕ್ಕದಾಗಿ ಹಚ್ಕೋಬೇಕು. ಹಚ್ಕೊಂಡಿದೀವಿ ನೋಡಿ, ಹಾಕ್ತಾಯಿದ್ದೀವಿ. ಒಂದು 3 ಎಸ್ಲು ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀವಿ. ಸಿಪ್ಪೆ ಒಂದು ಅರ್ಧ ಬಿಡಿಸ್ಕೊಂಡಿದ್ದೀವಿ, ಇನ್ನು ಸಿಪ್ಪೆ ಒಂದು ಅರ್ಧ ಹಂಗೆ ಬಿಟ್ಟಿದ್ದೀವಿ. ಹಾಕ್ತಾಯಿದ್ದೀವಿ. ತಿರುಗಿಸು ದೇವರಾಜ್, ಡೈನಮಿಕ್ ರೇಂಜಲ್ಲಿ. ರೋಬೋಟ್. ಒಂದು 2 ಇಂಚು ಶುಂಠಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ರುಬ್ಕೊಬೇಕು ಕೈಮಾಗೆ, ಅವಾಗೆ ರುಚಿ ಬರೋದು. ಹಸಿ ಹಾಕ್ಬಿಟ್ರೆ ರುಚಿ ಬರೋಲ್ಲ ರುಬ್ಬಕ್ಕೆ. ಒಂದು 2 ಇಂಚು ಚಕ್ಕೆ, ಒಂದು 6 ಲವಂಗ ಹಾಕ್ತಾ ಇದೀನಿ. ಫುಲ್ ಹಾಕದ? ಹಾಕು. ಜೀರಿಗೆ ಅಲ್ಲ?
ಜೀರಿಗೆ ಅಲ್ಲ ಅದು ಗಸಗಸೆ. ಗಸಗಸೆ. ನಾವ್ ಯಾವಾಗಾದ್ರೂ ಏನ್ ಮಾಡ್ತೀಯ ಎಂಗೇಜ್ಮೆಂಟ್ ಆದ್ಮೇಲೆ ಈ ಲೋಕದಲ್ಲಿ ಇಲ್ಲ ಅವ್ನು. ಎಂಗೇಜ್ಮೆಂಟ್ ಆದ್ಮೇಲೆ ಈ ಲೋಕದಲ್ಲಿ ಇಲ್ಲ, ಇನ್ ಮದುವೆ ಆದ್ಮೇಲೆ ಯಾವ ಲೋಕದಲ್ಲಿ ಇರ್ತಾನೋ ಅನ್ಕೋತೇನೆ. ಪ್ರೇಮ ಲೋಕ ದೇವಲೋಕ ಅಂತ ಇರ್ತೀರಿ. ನೀನ್ ಯಾವ್ದೇ ಲೋಕಕ್ಕೆ ಹೋದ್ರು ನಮ್ ಲೋಕಕ್ಕೆ ಬರ್ಲೇಬೇಕು. ಹೊಸದದು ಆದ್ಮೇಲೆ ಗೊತ್ತಿಯ ಸುಮ್ನಿರು ಒಂದಷ್ಟು ದಿನ ಕೇಳಲ್ಲಿ ಅನುಭವಿಸ್ತಾವ್ರೆ. ಏನ್ ವರ್ಷ ಪೂರ್ತಿ ಮದ್ವೆ ಆಯ್ತೀರಾ? ಆಗೋದು ಒಂದ್ಸತಿ ಜೀವನದ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕಪ್ಪ. ಅಲ್ಲಿ ನೋಡು ಅನುಭವಿಸ್ತಾವ್ರೆ. ಏನ್ ಹಂಗಂದ್ರೆ ನಮ್ ಮದ್ವೆ ಕ್ಯಾಟ್ರಿಂಗ್ ನಿಂಕೆ ಹೋಗ್ಸ್ಬಿಡದ? ಇದೊಂದ್ ಸ್ವಲ್ಪ ಗಸಗಸೆ ಹಾಕೊಂಡಿದೀವಿ. ನನ್ ಮದ್ವೆ ಕ್ಯಾಟ್ರಿಂಗ್ ಅಷ್ಟೆಲ್ಲ ಮಾಡಕ್ಕಾಗಲ್ಲ. ಮತ್ತೆ ಮರುಳಿಗೆ ಹೋಗ್ಸ್ಬಿಡ್ಲಾ? ನೀವ್ ಯಾರ ಕೈಲಿ ಮಾಡ್ಸಿದೀರ ಅವ್ರ ಕೈಲೇ ಹೊಡಿ. ಇಲ್ಲ ಇನ್ನ ಯಾರ್ಕೊ ಅವ್ರ ಹೊಟ್ಟೆ ಮೇಲೆ ನಾವ್ ಹೊಡಿಯಕ್ ಅಲ್ಲ, ನಾವ್ ಮಾಡ್ತೀವೋ ಇಲ್ಲೋ ಅವ್ ಮಾಡೋಣ. ಮೇಂಟೆನೆನ್ಸ್, ಒಳ್ಳೆ ಟೇಸ್ಟಿಂಗ್, ಮೇಂಟೆನೆನ್ಸ್. ಉಪ್ಪು ಖಾರ ನೋಡಕ್ಕೆ ಅಲ್ಲ ಬೇರೆ ಮೇಂಟೆನೆನ್ಸ್ ಬೇರೆದು ಬೇರೆದಲ್ಲ, ಅದಲ್ಲ ರಾತ್ರಿ ಸಭೆ ಅದು. ನಾನ್ ಬಿಟ್ಬಿಡಿದೀನಪ್ಪ. ಯಾಕೆ? ನಾನ್ ಕುಡಿಯೋದ್ ಬಿಟ್ಬಿಡಿನಪ್ಪ. ಏನ್ ಏನ್ ಕೇಳ್ತಾರ? ಥಮ್ಸಪ್, ಪೆಪ್ಸಿ, ಜೀರಾ. 7up. ಜೀರಾ ನಾವ್ ತಂದಿದ್ದೀರಿ ಬಿಂದು ಜೀರಾ. ತಂದಿದ್ದೀನಿ, ಕಾರಲ್ಲಿ ಇದೆ 1 ಲೀಟ್ರ್. ಒಂದು 10 ಎಲೆ ಚಿಕ್ಕದಾಗಿ ಬಿಡಿಸ್ಕೊಂಡಿರೋದು ಪುದೀನ ಎಲೆ ಅಷ್ಟೇ. ಜಾಸ್ತಿ ಹಾಕಕ್ ಹೋಗ್ಬಿಡಿ, ತುಂಬಾ ಹಸ್ರಾಗ್ಬಿಡುತ್ತೆ, ಕಸರೆ ಬಂದ್ಬಿಡುತ್ತೆ. ಹಂಗೆ ಹಿಂದೆನೆ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳಿ ಅದಕ್ಕೇನೆ, ಅಷ್ಟೇ. ಒಂದ್ ಪ್ರಶ್ನೆ ಕೇಳೋಣ ಈಗ. ಹೇಳು. ಇಷ್ಟು ವರ್ಷ ನೀಟಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ. ಕೆಳಗಡೆ ಇಳಿಸ್ಕೊಂಡು ಇದಕ್ಕೊಂದು ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಗೆಳೆಯರೆ, ಒಡ್ಸಿರೋ ಕೈಮಾದಲ್ಲಿ ನೀರಿನ ಅಂಶ ಎಲ್ಲ ಹೋಗಿದೆ. ಇದನ್ನು ಇನ್ನೂ ಗ್ರೈಂಡ್ ಮಾಡ್ಕೊಬೇಕು, ಯಾಕಂದರೆ ಮಟನ್ ಅಂಗಡಿಲಿ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಟ್ಟವ್ರೆ. ಇನ್ನೂ ಗ್ರೈಂಡ್ ಮಾಡ್ಕೊಬೇಕು ಇದನ್ನು. 2 ರೌಂಡ್ ಮಾಡೋಣ. ನೂರು ಗ್ರಾಮ್ ಕಳ್ಳೆಪಪ್ಪು ಇದೆ, ರುಬ್ಕೊಬೇಕು. ಮೆಣಸು ಸ್ವಲ್ಪ ಹಾಕೊಂಡು ರುಬ್ಕೊಬೇಕು. ಓಕೆ, ಇದು ಹಂಗೆ ಆಡ್ಸ್ಕೊಂಡ್ಬಿಡೋಣ. ರುಬ್ಬಿರೋ ಕಳ್ಳೆಪಪ್ಪು ಪೌಡ್ರ್ ತೋರಿಸ್ದಾ? ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ರುಬ್ಕೊಳ್ಳೋಕ್ಕೆ ಮಸಾಲೆ ಹಾಕ್ಕೊಂಡು ಅದರಿಂದನೇ ಹಂಗೆ ಒಂದು ಸ್ವಲ್ಪ ಧನಿಯಾ ಪೌಡ್ರು, ಧನಿಯಾ ಒಂದು 2.5 ಸ್ಪೂನು, ಹೋಮ್ ಮೇಡ್ ಧನಿಯಾ ಹಾಕು ನೀನು ಹಾಕು. 2.5 ಸ್ಪೂನು ಖಾರದ ಪುಡಿ ಹೋಮ್ ಮೇಡ್ 1 ಸ್ಪೂನು ತುಂಬ. ಇಷ್ಟು ಹಾಕ್ಕೊಂಡು ರುಬ್ಕೊಬೇಕು. ಒಂದು ಸ್ವಲ್ಪ ಹಚ್ಚಿರೋದು ಕೊಬ್ಬರಿ ಎಷ್ಟು ಬೇಕೋ ಅಷ್ಟು 1 kg. ಪುದೀನ ಹಾಕ್ಬೇಕು. ಅದೆಲ್ಲ ಹಾಕಿದ್ದೀನಿ, ಅದ್ರಲ್ಲಿ ಹಾಕಿದೀವಲ್ಲ ಎಣ್ಣೆಲಿ, ಅಷ್ಟೇ. ಇದನ್ನ ರುಬ್ಕೊಂಬಂದ್ಬಿಡು ದೇವರಾಜ್. ರುಬ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಹೋಗಂಗೆ ಫ್ಲೋರ್ ಮಿಲ್ಗೆ ಹೋಗ್ಬಿಡು ಚಂದ್ರಕ್ಕೆ. ಓಕೆ ಓಡ್ ಬರ್ತೀನಿ. ನನಗೆ ಅಷ್ಟು ಬೇಡ ಪೂರ್ತಿ ಬೇಡ, ಹೆಡ್ಲೆಸ್. ಇಷ್ಟು ಹಾಕು ಗೆಳೆಯರೆ. ಇದಕ್ಕೆ ಇವಾಗ ರುಬ್ಕೊಂಬಂದಿದ್ದೀವಿ. ರುಬ್ಕೊಂಬಂದಿರೋದ್ರಲ್ಲಿ ಒಂದು ಸೌಟು ಅಷ್ಟೇ ಕೈಮಾ ಮೀಟ್ಗೆ ಅಷ್ಟೇ. ಇದಕ್ಕೆ ಹಾಕ್ಕೊಂಡು ಇವಾಗ ಮಟನ್ ಮಸಾಲ ಮಿಕ್ಸ್ ಮಾಡ್ಕೊಬೇಕು. ಒಂಚೂರು ಉಪ್ಪು ಹಾಕೊಬೇಕು ಇದಕ್ಕೆ. ಸಾಕಾ ಗುರು? ಅಷ್ಟೇ? ಸಾಕು. ಅದನ್ನ ಎತ್ತಿಟ್ಬಿಡು ಸೈಡಲ್ಲಿ. ಮಟನ್ ಮಸಾಲ ಐತಿ, ಇದ್ರಲ್ಲಿ 1 ಸ್ಪೂನ್ ಎತ್ತಾಕು. ಇಲ್ಲಿದೆ ನೋಡು ಇದು. ಒಂದು ಅರ್ಧ ಸ್ಪೂನ್ ಹಾಕಿ ಫಸ್ಟು. ಹೇಳ್ತೀನಿ. ಒಂದು ಅರ್ಧ ಸ್ಪೂನ್ ಮಟನ್ ಮಸಾಲ ಮನೇಲಿ ಮಾಡಿರೋದು. ಸಾಕು. ಒಂಚೂರು ಉಪ್ಪು ಹಾಕು, ಹಂಗೆ ಒಂಚೂರು ಅರಿಶಿನ ಹಾಕು. ಇನ್ನೊಂಚೂರು ಹಾಕು ಜಾಸ್ತಿ ಆಯಿತು. ಹಾಕು, ಸುತ್ತಲೂ ಹಾಕು. ಒಂಚೂರೇ ಚೂರು ಅರಿಶಿನ ಹಾಕು, ಒಂದು ಚಿಟಿಕೆ. ಅರಿಶಿನ ಕರ್ಪುಡಿ ಅದು ಹಾಕ್ಬಿಡಿ. ನೀರ್ ಹಾಕೊಂಡಂಗೆ ಕುಡಿದ್ಬಿಟ್ಟವನೆ. ಅಷ್ಟೇ ಹಾಕ್ಬಿಡ್ತಾ ಇದ್ದೀವಿ. ಜಾಸ್ತಿ ಆಯ್ತು. ಒಂದೇ ಚಿಟಿಕೆ ಅಷ್ಟೇ ಹಾಕು. ಒಂದೇ ತರ ಕಾಣಿಸ್ತದೆ. ಸಾಕ್ಬಿಡು. ಕುಡಿಯಲ್ಲ ಸುಮ್ಮನೆ ನಾವೇನೋ ರೇಗಿಸ್ತೀವಿ ಗೆಳೆಯರ, ನಾವ್ಯಾರು ಅಂತ ಅಭ್ಯಾಸ ಇಲ್ಲ.
ಕುಡಿಯೋದಿಲ್ಲ ಎಲ್ಲಿ ಕುಡಿತಾ ಇದ್ವಿ ಒಕೇಶನಲ್ಲಿ ಅನ್ಸುತ್ತೆ ಎಲ್ಲಾದ್ರೂ ಗೋವಾ ಪಾಂಡಿಚೇರಿ ಹೋದ್ರೆ ಕುಡಿಬೋದನ ಪೌಡ್ರ್ ಹಾಕು ಕೈಮಾ ಉಂಡೆ ಚೆನ್ನಾಗಿ ಬಂದ್ಬಿಟ್ರೆ ಮೋಸ್ಟ್ಲಿ ಮಾಡಿದ್ರು ಮಾಡ್ಬಿಡ್ತೀವಿ ಪಾರ್ಟಿ ಹೇಳಕ್ಕಾಗಲ್ಲ ಎಲ್ಲ ಅರ್ಧ ಹಾಕೋದ್ರಲ್ಲಿ ನೋಡಿ ರುಬ್ಕೊಂಡ್ ಬಂದಿರೋದು ಕಡಲೆ ಪಪ್ಪು ಪುಡಿ ಸಾಕಿರು ನೋಡ್ಕೊಂಡು ಹಾಕೊಳ್ಳಿ ಕರೆಕ್ಟಾಗಿ ಮೆಜರ್ಮೆಂಟ್ ಗೊತ್ತಾಗಲ್ಲ. ನಾನು 100 ಗ್ರಾಮ್ ತಂದಿದ್ದೆ, ಅದ್ರಲ್ಲಿ ಒಂದು 50 ಗ್ರಾಮ್ ಹಾಕಿದೀವಿ. ಇವಾಗ ಗಟ್ಟಿ ಬರ್ಬೇಕಲ್ಲ ಉಂಡೆ ಮಾಡಕ್ಕೆ, ಉಂಡೆಗೆ ತಕ್ಕಂಗೆ ನಾವು ಸೇರ್ಸ್ಕೊಂಡು ಹೋಗ್ಬೇಕು. ಹೌದು. ನೆಕ್ಸ್ಟ್ ಎಣ್ಣೆ ಕೈಗೆ ಉಜ್ಗೋ, ಉಂಡೆ ಕಟ್ಟುವಂತೆ ನೀನೆ. ಅಲ್ಲೈತ್ ನೋಡಿ ಎಣ್ಣೆ, ಅಲ್ಲಿ ತುಪ್ಪ ಹಾಕೋ, ಬೇಕಂದ್ರೆ ತುಪ್ಪ ಇದೆ ನೋಡು, ತುಪ್ಪನೇ ಹಾಕೋ ಕೈಗೆ, ಇನ್ನೂ ಚೆನ್ನಾಗಿರುತ್ತೆ. ಸಾಕು ಆಯ್ತು ನೋಡೋಣ. ನೋಡಿ ಹಿಂಗೆ ಅನ್ಕೊಳಪ್ಪ, ಕಟ್ಬಿಟ್ಟು ಹಿಂಗೆ ಅನ್ಕೋ, ಮೇಲೆ ಕಟ್ಬಿಡು ಫಸ್ಟ್ ಈ ಕೈಯಲ್ಲಿ ಹಿಂಗೆ ಅನ್ಕೋ, ಅನ್ಕೊಂಡು ಹಿಂಗೆ ಇಡು ಅಷ್ಟೇ. ತಿರ್ಸ್ರಿ ಬಲ ತಿರ್ಸ್ತಾ ಇದೀರಪ್ಪ. ಅಭ್ಯಾಸಗಳು ಕೈಮಾ ಉಂಡೆ ಸಾರು ಮಾಡ್ಕೊಳಕ್ಕೆ ಪಾತ್ರೆ ಇಟ್ಟಿದ್ದೀನಿ. ಗುರುಗ್ಲೆ ಹಾಕ್ಲಾ? ಇರು ಒಂದು ಸ್ವಲ್ಪ ಕಾಯ್ಲಿ. ತುಪ್ಪ ಹಾಕ್ತಾ ಇದೀವಿ. ಎಣ್ಣೆ ಹಾಕೊಬೋದು, ಕೆಲವರು ತುಪ್ಪನ ಹಾಕೊಬೋದು, ನಾವು ತುಪ್ಪ ಹಾಕ್ತಾ ಇದೀವಿ. ಗುರುಗ್ಲೆ ಎಲ್ಲ ಹಾಕೊಳ್ಳ? ಒಂದು ಅರ್ಧ ಹಾಕೋದ್ರಲ್ಲಿ ಸಾಕಂತೆ ಬಿಡು, ಅವ್ನು ಕೊಲೆಸ್ಟ್ರಾಲ್ ಜಾಸ್ತಿ. ಗೆಳೆಯರೆ, ಕೈಮಾ ಒಡಿಸ್ಬೇಕಾದ್ರೆ ಒಂದೆರಡು ನಲ್ಲಿ ಮೂಳೆ ಒಡ್ಸ್ಕೊಂಬನ್ನಿ ಜೊತೆಲಿ, ಪ್ಲೇನ್ ಆಗಿರೋದು. ಇದು ಸಾರು ಮಾಡಿದಾಗ ಇದ್ರ ರಸ ಎಲ್ಲ ಬಿಟ್ಟಾಗ ತುಂಬಾ ಚೆನ್ನಾಗಿ ಬರುತ್ತೆ. ನಲ್ಲಿ ಮೂಳೆ ಮತ್ತೆ ಕೈಮಾ ಉಂಡೆ ಎಲ್ಲ ಸಾರು ಸತ್ವ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕೆ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು. ಒಂದು ಕೆಜಿಗೆ 2 ಕುಡಿಯೋದು ಅಂತ ಹೇಳಿದ್ರು ಅವರು. ಸ್ವಲ್ಪ ಅರ್ಶಿನ, ಒಂದು ಈರುಳ್ಳಿ ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು. ಅವಾಗ ರುಬ್ಕೊಂಡ್ರಲ್ಲ, ಅದ್ ಹಾಕ್ತಾ ಇದೀರಿ. ಅವಾಗ ರುಬ್ಕೊಂಡ್ರಲ್ಲ ಮಸಾಲೆ. ಬಾ ಗೆಳೆಯರೆ, ಅದೇ ಜಾರ್ಗೆ ನೀರು ಹಾಕೊಂಡು ಹಾಕ್ತಾ ಇದೀವಿ. ನೀರು ಹಾಕ್ಬೇಕು, ಕುದಿಬೇಕು. ಅದು ಇನ್ನೂ ಒಂದು ಜಗ್ ಫುಲ್, ಒಂದು ಜಾರ್ ಫುಲ್ ಹಾಕ್ಬೇಕು ಕುಡಿಲಿ. ಒಂದು ಜಾರ್ ಫುಲ್ಲು, 2 ನೋಡ್ಕೊಂಡು ಹಾಕೊಬೇಕು. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು. ಉಂಡೆ ಮುನ್ಗಷ್ಟ? ಉಂಡೆ ಮುಳುಗಷ್ಟು. ಏನು ಉಂಡೆ? ಕೈಮಾ ಉಂಡೆ. ಇವಾಗ ಚೆನ್ನಾಗಿ ಕುದಿಬೇಕು. ಕುದಿಯೋ ತನಕ ತಟ್ಟೆ ಮುಚ್ಚಿಡೋಣ. ಎಲ್ಲಿ ತಟ್ಟೆ? ನೀಟಾಗಿ ಕುದೀತಾ ಇದೆ, ನಲ್ಲಿ ಮೂಳೆನೂ ಬೆಂದಿದೆ. ಇವಾಗ ಕೈಮಾ ಉಂಡೆ ಒಂದೊಂದೇ ಎತ್ಬಿಡೋಣ. ನೋಡಿ, ಬ್ಯೂಟಿಫುಲ್. ಗೆಳೆಯರೆ, ಕೈಮಾ ಉಂಡೆ ಒಂದೊಂದೇ ನಿಧಾನಕ್ಕೆ ಈ ರೀತಿ ಬಿಡೋಣ. ಒಂದು ಕಡೆಯಿಂದಾನೆ ನಿಧಾನಕ್ಕೆ, ಜಾಸ್ತಿ ಆಡ್ಸಕ್ಕೆ ಹೋಗ್ಬಾರ್ದು. ಇದು ಬಿಟ್ಮೇಲೆ ದೇವರಾಜ್ ಒಂದು ಕೈಯಿಂದ ಬಿಡೋದು. 1 kgಗೆ 35 ಕೈಮಾ ಉಂಡೆ ಆಗಿದೆ. ಆಯ್ತಿರು, ತಿರ್ಗ್ಸಂಗಿಲ್ಲ ಇರಪ್ಪು, ಗೊತ್ತು ಅವ್ರಿಗೂ. ಎಲ್ಲ ತಟ್ಟೆ ಇದೆ ಹಿಂದೆ ಸಮಾಧಾನ. ಯಾಕೆ ಗುರುಗಳೇ ನೀವು ಆತ್ರ ನಿಮಗೆ? ಇನ್ನ 2 ಎಲ್ಲ ಗೊತ್ತಿಲ್ಲ. ಸ್ನೇಹಿತರೆ, ಒಂದು ಮರ್ಡರ್ ಮಾಡ್ತಾ ಇದೀನಿ ನೋಡ್ರಿ. ರೋಮ್ ಸಿನಿಮಾ ಹೀರೋ ಇವನು. ರೋಮ್ ಸಿನಿಮಾ ಹೀರೋ ಗೆಳೆಯರ ಇವನು. ಲೂಸಿಯಾದಲ್ಲಿ ಬರೋದಲ್ಲ ರೋಮ್. ಲೂಸಿಯಾದಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಬರಲ್ವ ರೋಮ್. ನಾನ್ ಮಾತಾಡಲ್ಲ, ನನ್ ಲಾಂಗ್ ಮಾತಾಡುತ್ತೆ ಅಂತಾರಲ್ಲ. ಏಯ್, ಇನ್ನೊಂದು ಸಲ ಏನಾದ್ರೂ ನನ್ನ ಹುಡುಗಿ ತಂಟೆಗೆ ಬಂದ್ರೆ ನಾನ್ ಮಾತಾಡಲ್ಲ, ನನ್ನ ಲಾಂಗ್ ಮಾತಾಡುತ್ತೆ. ಬಿ ಕೇರ್ಫುಲ್. ರೋಮ್ ಸಿನಿಮಾ ಹೀರೋ ಇವನು. ಓಕೆ, ನೋಡೋಣ ಏನಾಗಿದೆ ಅಂತ. ಏನ್ ಗುರುಗಳೇ ಕುದೀತಾ ಐತೆ? ನೋಡೋಣ ಇರು ಕೈಮಾ. ನೋಡಿ, ಚೆನ್ನಾಗಿ ಬಂದಿದೆ. ಜಾಸ್ತಿ ಆಡ್ಸಕ್ ಹೋಗ್ಬಾರ್ದು, ಬಿಟ್ಕೊಂಡ್ಬಿಡುತ್ತೆ. ಏನಿಲ್ಲ, ತೊಂದರೆ ಇಲ್ಲ, ಚೆನ್ನಾಗಿದೆ ನೋಡಿ. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಇಳಿಸ್ಕೊಂಡ್ಬಿಡೋಣ ಗೆಳೆಯರೆ. ಸಾಕ ಗುರುಗಳೇ? ಹಾಕು, ಇನ್ನು ಹಾಕು. ಸಾಕ್ಬಿಡು. ಹಿರಿಯರ ಪದ್ಧತಿ, ದೃಷ್ಟಿ ತೆಗೆದ್ಬಿಡೋಣ. ದಾರಿ ಇಲ್ಲಿ ತಂದಿರ್ತೀವಲ್ಲ. ಸುರೇಶ ಎಲ್ಲಿ ಆನು? ಸಾಕು ಗುರುಗಳೇ ಇಳಿಸ್ಬಿಡೋದಾ? ಇಳಿಸ್ಬಿಡೋಣ. ಬಟ್ಟೆ ಸುಟ್ಬಿಡ್ತಪ್ಪ ಕೈ.
ಇದು ಅರ್ಜೆಂಟ್ ನಿಂಗೆ ಇಲ್ಲ ಹಿಂಗೆ ಎತ್ತದೆ ಎತ್ಬಿಟ್ಟು ಹಂಗೆ ಪ್ಲೇಟ್ ಮುಚ್ಚಿ ಗೆಳೆಯರ ಒಂದು 15 ನಿಮಿಷ ನೀಟಾಗಿ ಬೆಂದಿದೆ ಕೈಮಾ. ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿದೆ, ಬೆಂದಿದೆ, ನೀಟಾಗಿ ನೋಡಿದೀವಿ. ಇವಾಗ ಇಳಿಸ್ಕೊಂತಾ ಇದೀವಿ. ಇಳಿಸ್ಬಿಟ್ಟು ತಟ್ಟೆ ಮುಚ್ಬಿಡೋಣ ಒಂದು 5 ನಿಮಿಷ. ಗುರುಗಳೇ ಇವಾಗ ಇಳಿಸ್ಬಿಟ್ಟು ಏನು ಮಾಡೋದು? ಏನು ಮುದ್ದೆ ಬರ್ತಾ ಇದೆ ಮನೆಯಿಂದ, ಹಾಂ, ನೀಟಾಗಿ ಕುತ್ಕೊಂಡು ಮುದ್ದೆ ಜೊತೆ ಬಾರಿಸ್ತಾ ಇರೋದು. ಮಸ್ತಾಗಿರ್ತದೆ ಗುರುಗಳೇ. ಫುಲ್ ಬ್ಯಾಟಿಂಗ್. ಏನು ಗುರು ಉಣ್ಣಿಗ್ಲು ಬಾಲುಗಳಿದ್ದಂಗವೆ. ಸ್ನೇಹಿತರೆ, ಮುದ್ದೆ ಮನೆಯಿಂದ ತರ್ಸ್ಕೊಂಡ್ವಿ, ಮಾಡಿಸ್ಬಿಟ್ಟು ಇವಾಗ 2 ಮುದ್ದೆ, ಇದೊಂದು ಮುದ್ದೆ. ನೋಡೋಣ ಸ್ನೇಹಿತರಲ್ಲ ಏನ್ ಹೇಳ್ತಾರೆ ತಿನ್ಬಿಟ್ಟು. ಹೇಳಿ ಗೆಳೆಯರೇ. ನಾನು ಫಸ್ಟ್ ಟೈಮ್ ತಿಂತಿದ್ದೆ. ಫಸ್ಟ್ ಟೈಮಾ? ಕೈಮಾನೇ ತಿಂತಾ ಇರೋದು ನೀನು ಫಸ್ಟ್ ಟೈಮಾ? ಹಾ, ನಿಜವಾಗ್ಲೂ ಪೊಂಗದೆ ಸರಿಯಾಗಿ ಇವಾಗ. ಅದು ನೀನ್ ಮಾಡ್ತಾ ಇರೋದು ತಿಂದೆ, ಏನು ಅದೃಷ್ಟ ಅಂತ. ನಾನ್ ಮಾಡ್ತಾ ಇರೋದು, ನಾನ್ ತಿಂತಾ ಇರೋದೇ ಫಸ್ಟ್ ಟೈಮು. ಸಾರ್ ಮಾತ್ರ ಫಸ್ಟ್ ಕ್ಲಾಸ್ ಬಂದೈತೆ. ಫಸ್ಟ್ ಟೈಮ್ ತಿಂದೆ, ಇನ್ನೊಂದ್ಸತಿ ತುಂಬಾ ಚೆನ್ನಾಗಿದೆ ಗುರುಗಳೇ. ಕೈಮಾ ತಿಂದ್ರಾ? ಕೈಮಾ ತಿಂದೆ, ಚೆನ್ನಾಗಿದೆ. ನೋಡಿ ಗೆಳೆಯರ, ಇಲ್ಲ ನೋಡಮ್ಮ ಕೆಂಪೈನವ್ರೆ ಬನ್ನಿ ಇಲ್ಲಿ ಝೂಮ್ ಹಾಕಿ ಒಂದು ಸ್ವಲ್ಪ. ದುರಂಕಾರ ನನ್ನ ಮಗನ ಸೇಮ್ ಹೊರ್ತೂರ್ ನಡೆದಂಗೆ ನಡೆಯೋದು. ಅವನಿಗೆ ಗೊತ್ತೇ ಆಗಿಲ್ಲ. ಇಂದ ಬಾಯ್ಲಿ ಝೂಮ್ ಹಾಕಿ ಬಾ ಮಚ್ಚ. ಇದು ಕೈಮಾ ತೆಗೆದು ತೋರಿಸ್ತೀನಿ. ನೋಡಿ ಗೆಳೆಯರ, ಬಿಸಿ ಹಿಡ್ಕೊಳಕ್ಕಾಗಲ್ಲ ಗುರುಗಳೇ. ಬಿಸಿ ಜಾಸ್ತಿ ಇದೆ ನೋಡಿ, ಆದ್ರೂ ಬಿಟ್ಟು ಬಂದಿದೆ. ಅಷ್ಟೇ, ಸೂಪರ್, ಓಕೆ, ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲ ಸೂಪರಾಗಿ ಹಿಡಿದಿದೆ. ಚೆನ್ನಾಗಿದೆ. ಮುದ್ದೆಗೆ ಮಾತ್ರ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಮೆಜರ್ಮೆಂಟ್ ಎಲ್ಲ ಹೆಂಗೆ ತೋರಿಸೋದು, 1 kg ಕೈಮಾಗ ಹಂಗೆ ಮಾಡ್ಕೊಳ್ಳಿ. ನಮ್ಮ ವೈರಲ್ ಬಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ತುಂಬ ಚೆನ್ನಾಗಿ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ರೀತಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.